ಯಾರು ಹೇಳಿದ್ರು ಕ್ರೈಸಿಸ್ ಇದೆ ಅಂತ ಹೇಳಿ? ಕ್ರೈಸಿಸ್ ಇಲ್ಲ, ಏನಿಲ್ಲ. ನಮ್ಮ ಸರ್ಕಾರ ಆರ್ಥಿಕವಾಗಿ ಸದೃಢವಾಗಿದೆ. ಈಗ ಡಿಸಿಎಂ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡ್ತೀರಾ? ಈಗ ಡಿಸಿಎಂ ವಿಚಾರಕ್ಕೆ ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ, ಈಗ ಅದನ್ನ ಪ್ರಸ್ತಾಪ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾನು ಅದನ್ನ ಮತ್ತೆ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಆ ಒಂದು ಅನಿಸಿಕೆಗೆ ನಾನು ಬದ್ಧ ಇದ್ದೇನೆ. ಅಲ್ಲ, ನಿನ್ನೆ ಡಿಸಿಎಂ ಮತ್ತೆ ನೀವು ಇಬ್ರು ಭೇಟಿ ಆಗಿದ್ರಿ, ವಿಶೇಷವಾಗಿ ಭೇಟಿ ಆಗಿದ್ರಿ, 1-to-1 ಭೇಟಿ ಆಗಿದ್ರಿ ಅಂತ. 1-to-1 ಶಿವಕುಮಾರ್ ನಾವು ನೆನ್ನೆ ಮೊನ್ನೆಯವರಲ್ಲ, ಅವ್ರು ಡಿಸಿಎಂ ಆದ್ಮೇಲೆ ನಮ್ಗೆ ವಿಶ್ವಾಸ ಇಲ್ಲ, ಗೊತ್ತಾಯ್ತಾ? ಅವರು ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದಾಗ ನಾನು ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ರಾಜಕಾರಣ ವಿಚಾರದಲ್ಲಿ ವಿಚಾರ ಭೇದ ಇರ್ತಕ್ಕಂಥದ್ದು ಬೇರೆ. ಆದ್ರೆ ವೈಯಕ್ತಿಕ ವಿಶ್ವಾಸ, ವೈಯಕ್ತಿಕ ಇದು, ನಾನೀಗ ಎಲ್ಲ ಪಾರ್ಟಿ ಹೊರತು ವಿಶ್ವಾಸವಾಗಿರ್ತೀನಪ್ಪ. ಹಾಗಂದಾಕ್ಷಣಕ್ಕೆ ನಾನು ಆ ಪಾರ್ಟಿಗೆ ಸೇರ್ಬಿಟ್ಟು ಇವತ್ತೀಗ ಬಸವರಾಜ್ ಮನೆಗೆ ಓದೇ ಹೋಗ್ತೀನಿ. ನಾನು ಬಸವರಾಜು ಡೆಲ್ಲಿಲಿ ಅವ್ರಂಗ ನಾನು ಬಿಜೆಪಿಗೆ ಸೇರ್ಬಿಟ್ಟಿದ್ದೀನಿ ಅಂತ. ಹಂಗೆ ಬಸವರಾಜು ನಮ್ಮನೆ ಬರ್ತಿರ್ತಾರಪ್ಪ. ಏನ್ ಬಸವರಾಜ್ ಏನ್ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಬಿಟ್ಟವ್ರು? ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ ನಿಂದ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ವೈಯಕ್ತಿಕ ವಿಚಾರ, ಡಿಸಿಎಂ ವಿಚಾರ ಆದ್ಮೇಲೆ ನೀವು ಭೇಟಿ ಆದ್ರಲ್ಲ, ಅದು ಕುತೂಹಲ ಇದೆ. ನೀವು ಕಾಂಗ್ರೆಸ್ಸಿಗರು ಅಂತ ಈಗ ಚರ್ಚೆಗಳು ಮಾಡಿದೀವಿ. ಡಿಸಿಎಂ ವಿಚಾರನೂ ಇರ್ಬೋದು, ಪಕ್ಷ ಸಂಘಟನೆ ಇರ್ಬೋದು, ಹಾಸನದ ಅಭ್ಯರ್ಥಿಯ ಬಗ್ಗೆ ಇರ್ಬೋದು, ತುಮಕೂರು ಜಿಲ್ಲೆ ಅಭ್ಯರ್ಥಿ ಬಗ್ಗೆ ಇರ್ಬೋದು, ಇದನ್ನ ನಾವು ಎಲ್ಲ ಚರ್ಚೆ ಮಾಡಿದ್ವಿ. ಎಲ್ಲ ಚರ್ಚೆ ವಿಷಯಗಳನ್ನ ಮಾಧ್ಯಮದಲ್ಲಿ ಹಂಚ್ಕೊಳ್ಳೋದಕ್ಕೆ ಸಾಧ್ಯ. ಯಾರು ಹೇಳಿದ್ರು ಕ್ರೈಸಿಸ್ ಇದೆ ಅಂತ ಹೇಳಿ? ಕ್ರೈಸಿಸ್ ಇಲ್ಲ, ಏನಿಲ್ಲ. ನಮ್ಮ ಸರ್ಕಾರ ಆರ್ಥಿಕವಾಗಿ ಸದೃಢವಾಗಿದೆ. ಈಗ ಡಿಸಿಎಂ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡ್ತೀರಾ? ಈಗ ಡಿಸಿಎಂ ವಿಚಾರಕ್ಕೆ ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ, ಈಗ ಅದನ್ನ ಪ್ರಸ್ತಾಪ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾನು ಅದನ್ನ ಮತ್ತೆ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಆ ಒಂದು ಅನಿಸಿಕೆಗೆ ನಾನು ಬದ್ಧ ಇದ್ದೇನೆ. ಅಲ್ಲ, ನಿನ್ನೆ ಡಿಸಿಎಂ ಮತ್ತೆ ನೀವು ಇಬ್ರು ಭೇಟಿ ಆಗಿದ್ರಿ, ವಿಶೇಷವಾಗಿ ಭೇಟಿ ಆಗಿದ್ರಿ, 1-to-1 ಭೇಟಿ ಆಗಿದ್ರಿ ಅಂತ. 1-to-1 ಶಿವಕುಮಾರ್ ನಾವು ನೆನ್ನೆ ಮೊನ್ನೆಯವರಲ್ಲ, ಅವ್ರು ಡಿಸಿಎಂ ಆದ್ಮೇಲೆ ನಮ್ಗೆ ವಿಶ್ವಾಸ ಇಲ್ಲ, ಗೊತ್ತಾಯ್ತಾ? ಅವರು ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದಾಗ ನಾನು ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ರಾಜಕಾರಣ ವಿಚಾರದಲ್ಲಿ ವಿಚಾರ ಭೇದ ಇರ್ತಕ್ಕಂಥದ್ದು ಬೇರೆ. ಆದ್ರೆ ವೈಯಕ್ತಿಕ ವಿಶ್ವಾಸ, ವೈಯಕ್ತಿಕ ಇದು, ನಾನೀಗ ಎಲ್ಲ ಪಾರ್ಟಿ ಹೊರತು ವಿಶ್ವಾಸವಾಗಿರ್ತೀನಪ್ಪ. ಹಾಗಂದಾಕ್ಷಣಕ್ಕೆ ನಾನು ಆ ಪಾರ್ಟಿಗೆ ಸೇರ್ಬಿಟ್ಟು ಇವತ್ತೀಗ ಬಸವರಾಜ್ ಮನೆಗೆ ಓದೇ ಹೋಗ್ತೀನಿ. ನಾನು ಬಸವರಾಜು ಡೆಲ್ಲಿಲಿ ಅವ್ರಂಗ ನಾನು ಬಿಜೆಪಿಗೆ ಸೇರ್ಬಿಟ್ಟಿದ್ದೀನಿ ಅಂತ. ಹಂಗೆ ಬಸವರಾಜು ನಮ್ಮನೆ ಬರ್ತಿರ್ತಾರಪ್ಪ. ಏನ್ ಬಸವರಾಜ್ ಏನ್ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಬಿಟ್ಟವ್ರು? ವೈಯಕ್ತಿಕ ವಿಚಾರ, ಡಿಸಿಎಂ ವಿಚಾರ ಆದ್ಮೇಲೆ ನೀವು ಭೇಟಿ ಆದ್ರಲ್ಲ, ಅದು ಕುತೂಹಲ ಇದೆ. ನೀವು ಕಾಂಗ್ರೆಸ್ಸಿಗರು ಅಂತ ಈಗ ಚರ್ಚೆಗಳು ಮಾಡಿದೀವಿ. ಡಿಸಿಎಂ ವಿಚಾರನೂ ಇರ್ಬೋದು, ಪಕ್ಷ ಸಂಘಟನೆ ಇರ್ಬೋದು, ಹಾಸನದ ಅಭ್ಯರ್ಥಿಯ ಬಗ್ಗೆ ಇರ್ಬೋದು, ತುಮಕೂರು ಜಿಲ್ಲೆ ಅಭ್ಯರ್ಥಿ ಬಗ್ಗೆ ಇರ್ಬೋದು, ಇದನ್ನ ನಾವು ಎಲ್ಲ ಚರ್ಚೆ ಮಾಡಿದ್ವಿ. ಎಲ್ಲ ಚರ್ಚೆ ವಿಷಯಗಳನ್ನ ಮಾಧ್ಯಮದಲ್ಲಿ ಹಂಚ್ಕೊಳ್ಳೋದಕ್ಕೆ ಸಾಧ್ಯ.